ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 15 ಡಿಸೆಂಬರ್ 2025ರಿಂದ 21 ಡಿಸೆಂಬರ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಬೇರೆ ಬೇರೆ ನಕ್ಷತ್ರಗಳಲ್ಲಿ ಸಂಚಾರ ಆಗ್ತಾನೆ. ಯಾವ ನಕ್ಷತ್ರ ಅಂದರೆ ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ವಾರ ಚಂದ್ರ ಸಂಚಾರ ಆಗ್ತಾನೆ. ಈ ವಾರದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 15 ಡಿಸೆಂಬರ್ 2025 ಸೂರ್ಯ ರಾತ್ರಿ 4:20 ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಇನ್ನು 20 ಡಿಸೆಂಬರ್ 2025 ಶುಕ್ರ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ಕೆಲವರು ಹೇಳ್ತೀರಾ ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಮತ್ತೊಂದು ಶಾಸ್ತ್ರ ಅಂದರೆ ಮುಖ ಸಾಮುದ್ರಿಕ ಶಾಸ್ತ್ರ, ಇಂಗ್ಲೀಷಲ್ಲಿ ಆಂಗ್ಲ ಭಾಷೆಯಲ್ಲಿ ಫೇಸ್ ರೀಡಿಂಗ್ ಅಂತಾರೆ. ಅದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಯಾಕಂದ್ರೆ ಕೆಲವರು ಡೇಟ್ ಆಫ್ ಬರ್ತ್ ಇರುತ್ತೆ, ಸೋಮವಾರ ಹುಟ್ಟಿದ್ದೀನೋ ಮಂಗಳವಾರ ಹುಟ್ಟಿದ್ದೀನೋ ಈ ಥರ ನಿಮಗೆ ಡೇಟ್ ಕನ್ಫ್ಯೂಷನ್ ಇರುತ್ತೆ. ಅಂಥವರು ಹಸ್ತವನ್ನು ತೋರಿಸಿ, ಮುಖವನ್ನು ತೋರಿಸಿ ಭವಿಷ್ಯವನ್ನು ತಿಳ್ಕೋಬಹುದು. ಈ ವಾರದಲ್ಲಿ ಬಹಳ ವಿಶೇಷವಾಗಿ 16 ಡಿಸೆಂಬರ್ 2025 ಮಂಗಳವಾರದಿಂದ ಧನುರ್ ಸಂಕ್ರಮಣ ಆರಂಭ. ಧನುರ್ ಸಂಕ್ರಮಣ ಅಂದರೆ ಸೂರ್ಯ ಧನಸ್ಸು ರಾಶಿಗೆ ಪ್ರವೇಶ ಆಗುವಂತಹ ಕಾಲ. ಇದು ಪುಣ್ಯ ಕಾಲ. ತರ್ಪಣ ಹಗಲು 1:05 ಧನುರ್ಮಾಸ ಎಲ್ಲ ಮಂದಿರಗಳಲ್ಲೂ ಮತ್ತು ನೀವು ಧನುರ್ಮಾಸ ಪೂಜಾ ಆರಂಭ 16ನೇ ತಾರೀಕಿಂದ ಆರಂಭ ಆಗುತ್ತೆ. 19 ಡಿಸೆಂಬರ್ 2025 ಶುಕ್ರವಾರ ಎಳ್ಳಮಾವಾಸ್ಯೆ ಅಂತ ಕರೀಲಾಗುತ್ತೆ. ಧನುರ್ಮಾಸ ಅಂದ್ರೇನು ನಿಮ್ಮೆಲ್ಲರಿಗೂ ಗೊತ್ತಿದೆ, ಶೂನ್ಯ ಮಾಸ. ಯಾಕಂದ್ರೆ ಈ ಧನುರ್ಮಾಸ, ಈ ಶೂನ್ಯ ಮಾಸದಲ್ಲಿ ದೈವಿಕ ಮತ್ತು ಪವಿತ್ರ ಕಾರ್ಯಗಳನ್ನ ಹೊರತುಪಡಿಸಿ ಬೇರೆ ಏನನ್ನು ನಡೆಸಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಈ ಶುಭ ಸಮಯದಲ್ಲಿ, ಈ ಧನುರ್ಮಾಸದಲ್ಲಿ ನಾವೇನು ಹೆಚ್ಚು ಮಾಡಬೇಕು? ದಾನ ಮಾಡಬೇಕು. ದಾನ ಮಾಡುವುದು ಪ್ರಶಂಸೀಯ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡಿ. ಕೆಲವರು ಭಕ್ತಿ ಮಾಡುವಂಥವರು ಅರ್ಹ ಬಡವರಿಗೆ, ಬ್ರಾಹ್ಮಣರಿಗೆ ಉಚಿತವಾಗಿ ಅನ್ನದಾನವನ್ನ ಮಾಡೋದನ್ನ ಧನುರ್ಮಾಸದಲ್ಲಿ ಯಾರು ಕೂಡ ಮರೆಯಬಾರದು. ಧನುರ್ಮಾಸದ ಉದ್ದಕ್ಕೂ ಬ್ರಾಹ್ಮಿ ಮುಹೂರ್ತದ ಶುಭ ಸಮಯದಲ್ಲಿ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು? ಸೂರ್ಯೋದಯಕ್ಕಿಂತ 96 ನಿಮಿಷಗಳು ಮೊದಲು ಲೆಕ್ಕ ಹಾಕೊಳ್ಳಿ. 96 ನಿಮಿಷಗಳ ಮೊದಲು ನಕ್ಷತ್ರಗಳು ಆಕಾಶದಲ್ಲಿ ಇನ್ನು ಮಿನುಗುತ್ತಿರುವಾಗಲೇ ಬೆಳಿಗ್ಗೆ ಬೇಗನೆ ಎದ್ದು ದೇವರ ವಿಶೇಷ ಪೂಜೆಯನ್ನ ಮಾಡಬೇಕು. ದೇವಸ್ಥಾನಗಳು ಕೂಡ ಬೇಗ ತೆಗೆದಿರ್ತಾರೆ. ನೀವು ದೇವಸ್ಥಾನಕ್ಕಾದ್ರೂ ಹೋಗ್ಬೋದು, ಇಲ್ಲ ತಮ್ಮ ಮನೆಯಲ್ಲೇ ಸಂಧ್ಯಾ ವಂದನೆಗಳನ್ನ ಸಂಧ್ಯಾ ವಂದನೆ ಇಲ್ಲದೆ ಇರುವಂಥವ್ರು ನೀವು ಬೇರೆ ಪೂಜೆಗಳನ್ನ, ದೇವರನ್ನ ಪ್ರಾರ್ಥನೆಯನ್ನ ಮಾಡುವಂತಹ ಮಾಸ. ಅದರಿಂದ ಧನುರ್ಮಾಸದ ವಿಶೇಷತೆಯನ್ನು ಕೂಡ ಪ್ರಿಯ ವೀಕ್ಷಕರೇ ನಾನು ತಿಳಿಸಿದ್ದೀನಿ. ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈಗ ವಾರ ಭವಿಷ್ಯಕ್ಕೆ ಒಂದೊಂದೇ ರಾಶಿದು ನಾನು ವಿಡಿಯೋ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ.
ಪಂಚಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ನಿಮಗೆ ಭಾಗ್ಯ ಯಾರಿಂದ ಉಂಟಾಗಬೇಕು? ನಿಮ್ಮ ಜನ್ಮ ಕೊಟ್ಟಂತಹ ನಿಮ್ಮ ಸಂತಾನದಿಂದ ನಿಮಗೆ ಅದೃಷ್ಟ. ಕೆಲವರು ಜಾತಕ ತಗೊಂಡ್ಬರ್ತೀರಾ, ಗುರುಜಿ ನನಗೆ ಮಗು ಹುಟ್ಟಿದೆ, ಗಂಡು ಮಗುನ ಹೆಣ್ಣು ಮಗುನ, ಈಗ ಯಾವುದೇ ಮಗು ಆಗಿರ್ಲಿ, ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ, ಎಲ್ಲರೂ ಕೂಡ ಸಮ ಅಲ್ವಾ? ಮನಸ್ಸು ಹೆಣ್ಣಿಗಾಗ್ಲಿ ಗಂಡಗಾಗ್ಲಿ ದೇವರು ಸೃಷ್ಟಿ ಮಾಡಿರುವಂಥ ಮನಸ್ಸು ಒಂದೇ, ಆದರೆ ಶರೀರ ಪ್ರಕೃತಿ ಅನುಸಾರ ಬೇರೆ ಬೇರೆ ಇರುತ್ತಷ್ಟೇ. ನಿಮ್ಗೆ ಯಾರೇ ಮಕ್ಕಳಿರಲಿ, ಮೊದಲನೇ ಮಗು ಯಾವ್ದಿರುತ್ತೋ ಅದರಿಂದ ಭಾಗ್ಯ. ಜಾತಕ ತಗೊಂಡ್ಬರ್ತೀರಾ, ಗುರುಜಿ ನಮಗೀಗ ಮಗು ಜನ್ಮ ಆಗಿದೆ, ತಂದೆಗೆ ಒಳ್ಳೇದಾಗತ್ತಾ, ತಾಯಿಗೆ ಒಳ್ಳೇದಾಗತ್ತಾ, ಅಥವಾ ಏನಾದ್ರು ತೊಂದರೆಗಳಾಗತ್ತಾ ಅಂತ ನೀವು ಕೇಳ್ತೀರಾ. ಈಗ ಈ ಸಮಯದಲ್ಲಿ ಪಂಚಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೇನಾದ್ರೂ ಈ ಸಮಯದಲ್ಲಿ ಮಗು ಜನನ ಆದರೆ ಮಗುವಿನಿಂದ ನಿಮಗೆ ಭಾಗ್ಯೋದಯ ಆಗತ್ತೆ. ಸಾಡೆ ಸಾತಿ ನಡೀತಾ ಇದ್ರು ಕೂಡ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಯಾಕಂದ್ರೆ ಸೂರ್ಯ ನಿಮ್ಮ ನವಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ಯಾರ ಮನೆ ಸಂಚಾರ ಆಗ್ತಾನೆ? ಗುರುವಿನ ಮನೆಯಲ್ಲಿ. ಗುರು ಬಂದಿದ ತಕ್ಷಣ ರಾಜ ಆಗಿದ್ರು ಪರವಾಗಿಲ್ಲ, ಏನ್ ಮಾಡ್ತಾನೆ? ಎದ್ದು ನಿಂತ್ಕೋಬೇಕಾಗತ್ತೆ. ದೇವ್ರಿಗಿಂತ ದೊಡ್ಡವ್ರು ಯಾರನ್ನ ಇದ್ದಾರಾ? ಯಾರು ರಾಜ ಮಹಾರಾಜರಿದಾರಾ? ಇಲ್ಲ ಅಲ್ವಾ? ದೇವ್ರು ಬಂದಿದ ತಕ್ಷಣ ತನ್ನ ಸಿಂಹಾಸನವನ್ನು ಕೂಡ ರಾಜ ಬಿಟ್ಕೊಡ್ಬೇಕಾಗುತ್ತೆ. ಇವತ್ತು ಮೈಸೂರಲ್ಲಿ ಮೆರವಣಿಗೆ ಮಾಡ್ಬೇಕಾದ್ರೆ ಅಂಬಾರಿ ಮೇಲೆ ಯಾರು ಕೂಡಿಸ್ತಾರೆ? ತಾಯಿ ಚಾಮುಂಡೇಶ್ವರಿಯನ್ನ ಕೂಡಿಸ್ತಾರೆ. ಯಾಕೆಂದ್ರೆ ಮೈಸೂರಿನ ದೇವತೆ ಚಾಮುಂಡೇಶ್ವರಿ ಶಕ್ತಿ. ಇವತ್ತಿನ ದಿನ ಶಕ್ತಿ ಯಾವುದು? ದೈವಶಕ್ತಿ. ಹಾಗೆ ನಿಮಗೆ ದೈವಶಕ್ತಿಯ ಅನುಗ್ರಹ ಆಗತ್ತೆ. ಯಾರ ಮೇಷರಾಶಿ ಜಾತಕರಿದ್ದೀರಿ, ಈ ವಾರ ಮಿಸ್ ಮಾಡದೆ ನಿಮ್ಮ ಮನೆ ದೇವರು, ಕುಲದೇವರು, ಯಾಕೆಂದ್ರೆ ನಿಮ್ಮ ತಾತ ಮುತ್ತಾತ ನೀವು ಎಲ್ಲ ಪೂಜೆ ಮಾಡ್ಕೊಂಡ್ ಬರ್ತಾ ಇರೋಂಥವ್ರ ಒಂದೇ ದೇವ್ರಿಗೆ ಹೋಗ್ತಾ ಇರ್ತೀರ. ನಿಮ್ಗೆಲ್ಲ ಬ್ಲಡ್ ಕನೆಕ್ಷನ್ ಇರುತ್ತೆ. ಅಂತಹ ದೇವಿ ದೇವತೆಯನ್ನ ಈ ವಾರ ನೀವು ಪೂಜೆಯನ್ನ ಮಾಡಿದಾಗ ಇನ್ನ ಭಾಗ್ಯೋದಯ ಆಗತ್ತೆ. ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ದ್ವಂದ್ವ, ಭಯ, ದುಃಖ, ಟೆನ್ಷನ್ ಇದೆಲ್ಲ ಕಮ್ಮಿ ಆಗ್ಬೇಕಾದ್ರೆ ನಿಮಗೆ ಪರಿಹಾರವನ್ನ ಕೂಡ ತಿಳಿಸಿದ್ದೀನಿ. ತಂದೆಗೆ ಉತ್ತಮವಾದಂತಹ ಕಾಲ ಸೂರ್ಯ 9ನೇ ಮನೆ, ಅದು ಗುರು ಮನೆಯಲ್ಲಿ ಬಂದಾಗ. ಆದ್ರೆ ಗೋಚಾರದಲ್ಲಿ ಗುರು 9ನೇ ಮನೆಯಲ್ಲಿ ಶುಭ ಫಲ ಕೊಡಲ್ಲ. ಆದ್ರೂ ಗುರುವಿನ ಮನೆಯಲ್ಲಿ ಸೂರ್ಯ ಸಂಚಾರ ಆದಾಗ ತಂದೆಗೆ ಸ್ವಲ್ಪ ಅನಾರೋಗ್ಯ ಉಂಟಾದ್ರೂ ಕೂಡ ಸುಧಾರಣೆ ಆಗತ್ತೆ. ತಂದೆಗೆ ಒಳ್ಳೆ ಅದೃಷ್ಟ ಬರುತ್ತೆ. ನೀವು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ. ಧನುರ್ಮಾಸದಲ್ಲಿ ಬೆಳಿಗ್ಗೆನೆ ಎದ್ದು ನೀವು ಸ್ನಾನ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಯಲ್ಲಾದ್ರೂ ಸ್ನಾನ ಮಾಡಿ, ಹೊಳೆಯಲ್ಲಾದ್ರೂ ಸ್ನಾನ ಮಾಡಿ, ಎಲ್ಲಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಸ್ನಾನ ಮಾಡಿದ್ರು ಕೂಡ ವಿಶೇಷ ಫಲ. ಇಲ್ಲ ಆಗಲ್ಲ ಅಂದ್ರೆ ಮನೆಯಲ್ಲೇ ನೀವು ಸ್ನಾನ ಮಾಡ್ಬೋದು. ದೇವಸ್ಥಾನಗಳಿಗಾಗಿ ತೀರ್ಥಕ್ಷೇತ್ರಗಳ ದರ್ಶನಗಳನ್ನ ಮಾಡುವಂತಹ ಯೋಗ ಕೂಡ ಮೇಷರಾಶಿ ಜಾತಕರಿಗೆ ಈ ವಾರ ಉಂಟಾಗತ್ತೆ. 20ನೇ ತಾರೀಕು ಶುಕ್ರ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಅಲ್ಲಿವರೆಗೂ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದು ತನ್ನ ದ್ವಿತೀಯ ಸ್ಥಾನವನ್ನ ನೋಡ್ತಾನೆ. ನಿಮಗೆ ದ್ವಿತೀಯಾಧಿಪತಿ ಯಾರು? ಶುಕ್ರ. ನಿಮಗೆ ಗುಪ್ತಧನ, ಸಡನ್ ಆಗಿ ಯಾವುದೋ ಒಂದು ದುಡ್ಡು ಎಲ್ಲೋ ಇಟ್ಟಿರ್ತೀರಾ, ಕೆಲವರೆಲ್ಲ ಹಣ ಇಟ್ಟಿರ್ತೀರಾ, ಅಕೌಂಟ್ ಏನಾಗಿರುತ್ತೆ ಫ್ರೀಸ್ ಆಗಿರುತ್ತೆ, ಅದು ಓಪನ್ ಮಾಡಿಸ್ಬೋದು. ಹಣ ಅಂದ್ರೆ ಎಷ್ಟಾದ್ರೂ ಬರ್ಬೋದು, ಸಡನ್ ಆಗಿ ಬರ್ಬೋದು, ಯಾರೋ ತಗೊಂಬಂದು ಕೊಡ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು, ಅದನ್ನು ಕೂಡ ಹಣನೇ. ಸಂಬಳ ಜಾಸ್ತಿ ಆಗ್ಬೋದು, ಅದು ಕೂಡ ಒಂದು ಹಣನೇ. ನಿಮಗೆ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗ್ಬೋದು, ಅದು ಕೆಲಸ ಸಿಕ್ತಾಗ ತಾನೇ ಹಣ ಬರುವಂಥದ್ದು, ಅದು ಕೂಡ ಧನ ಸಂಪತ್ತು. ಒಡವೆ ಬಂದರೂ ಕೂಡ ಅದು ಕೂಡ ಧನ ಸಂಪತ್ತು. ಬೆಳ್ಳಿ ಬಂಗಾರ ಯಾವುದೇ ಆಗಿರಲಿ, ಯಾರಾದರೂ ಒಂದು 100 ರೂಪಾಯಿ ಕೊಟ್ಟರು, 1 ರೂಪಾಯಿ ಕೊಟ್ಟರು, 10 ರೂಪಾಯಿ ಕೊಟ್ಟರು, ಅದೆಲ್ಲನೂ ಕೂಡ ಧನ ಸಂಪತ್ತೇ ಆಗಿರುತ್ತೆ. ಆದರೆ ನಿಮ್ಮ ಜಾತಕದ ಪ್ರಭಾವ ಶಕ್ತಿ ಅನುಸಾರ ನಿಮಗೆ ಗುಪ್ತಧನ, ಸಡನ್ನಾಗಿ ಹಣ ಬರುವಂತಹ ಸಾಧ್ಯತೆಗಳು ಮೇಷರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಶನಿ ದೃಷ್ಟಿ ಇರೋದ್ರಿಂದ ಧನಸ್ಥಾನಕ್ಕೆ ಧನ ಬಂದರೂ ಕೂಡ ನಿಮಗೆ ಸಂತೋಷ ಸಿಗದೇ ಇರುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಮೇಷರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಜ್ಞಾನವನ್ನು ಸಂಪಾದಿಸ್ತೀರಿ.
ಅನೇಕ ಕಡೆಯಿಂದ ನಿಮಗೆ ಧನಲಾಭ ಆಗುತ್ತೆ. ಒಂದೇ ಕಡೆ ಅಂತಲ್ಲ, ಅನೇಕ ಕಡೆ. ಉತ್ತಮವಾದ ಆಹಾರ ಮತ್ತು ವಸ್ತ್ರಗಳನ್ನು ಪಡಿತೀರಿ. ಇನ್ನು ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ನೀವು ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಅನಾರೋಗ್ಯವನ್ನ ಮಾಡ್ಕೋಬೇಡಿ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ ಅಂತ ಹೇಳಲಾಗುತ್ತೆ. ಅದಕ್ಕೆ ಕೋಪ ಮಾಡ್ಕೋಬಾರ್ದು. ಆಮೇಲೆ ಈಗೆಲ್ಲ ಕೋಲ್ಡ್ ಇರೋದ್ರಿಂದ ವಾತಾವರಣ, ಬೆಳಿಗ್ಗೆದ್ದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಕುಡಿಬೇಕು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು. ಅದಕ್ಕೆ ಬಹಳ ಜಾಗ್ರತೆಯನ್ನು ವಹಿಸಿ ಮೇಷರಾಶಿ ಜಾತಕರು. ನಿಮ್ಮ ಮಕ್ಕಳ ಜೊತೆ ವಿವಾದ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮೇಷರಾಶಿ ಜಾತಕರಿಗೆ ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕಾದ್ರೆ ತುಂಬ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಹಾಗಾದರೆ ಮೇಷರಾಶಿ ಜಾತಕರಿಗೆ ವಾರದ ಭವಿಷ್ಯವನ್ನು ತಿಳಿಸಿದ್ದೀನಿ. ಪರಿಹಾರ ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಕುಲದೇವರ ದರ್ಶನ ಮಾಡಬೇಕು. ಈಗ ದಾನ ಮಾಡೋದ್ರಲ್ಲಿ ಬಹಳ ಶ್ರೇಷ್ಠ ಅಂತೀವಿ. ಅದಕ್ಕೆ ಏನು ಮಾಡಬೇಕು? ದೇವಸ್ಥಾನಕ್ಕೆ ಪ್ರಸಾದದ ರೂಪದಲ್ಲಿ ನಿಮಗೇನು ಶಕ್ತಿ ಅನುಸಾರ ಇರುತ್ತೋ ದೇವರಿಗೆ ಪ್ರಸಾದವನ್ನು, ನೈವೇದ್ಯವನ್ನು ಇಟ್ಟು ಬರುವಂತಹ ಭಕ್ತರಿಗೆ ಅನ್ನದಾನವನ್ನು ಮಾಡಿ. ಮೇಷರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ 15 ಡಿಸೆಂಬರ್ 2025ರಿಂದ 21 ಡಿಸೆಂಬರ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ ಹೇಗಿದೆ ಈ ವಾರ ವೃಷಭ ರಾಶಿ ಜಾತಕರಿಗೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿ ಜಾತಕರಿಗೆ ನಿಮಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಈಗ ವೃಷಭ ರಾಶ್ಯಾಧಿಪತಿ ಯಾರು? ಶುಕ್ರ. ರಾಶ್ಯಾಧಿಪತಿಯಾದಂಥ ಶುಕ್ರ 20ನೇ ತಾರೀಕು ಡಿಸೆಂಬರ್ 2025 ರಾಶಿ ಪರಿವರ್ತನೆ. ಎಲ್ಲಿಂದ ಎಲ್ಲಿಗೆ ರಾಶಿ ಪರಿವರ್ತನೆ ಆಗ್ತಾನೆ? ಶುಕ್ರ ಅಂದಾಗ ಧನುರಾಶಿಗೆ, ಗುರುವಿನ ಮನೆಗೆ ಶುಕ್ರನ ಸಂಚಾರ. ಗುರುಗೂ ಶುಕ್ರನಿಗೂ ಗುರುವಿನಂತೆ ಶುಭ ಗ್ರಹ ಶುಕ್ರ ಅಲ್ವಾ? ಹಾಗಾದ್ರೆ ಶುಕ್ರ ಗುರುವಿನ ಮನೆಗೆ ಸಂಚಾರ ಆಗ್ತಾನೆ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ ಹಣ ಯಾವುದರಿಂದ ಬರುತ್ತೆ? ದೈವ ಕಾರ್ಯಗಳಿಂದ. ಪುರೋಹಿತರಿಗೆ ದುಡ್ಡು ಬರುತ್ತೆ. ಆಮೇಲೆ ಪಾಠ ಮಾಡುವಂತ ಟೀಚರ್ಸ್ಗಳಿಗೆ ದುಡ್ಡು ಬರುತ್ತೆ. ಟೀಚರ್ಸ್ ಅಂತೀವಿ. ಇನ್ನೊಬ್ಬರಿಗೆ ಜ್ಞಾನವನ್ನ ಹಂಚುವಂತವರಿಗೆ ಹಣಕಾಸಿನ ಅಭಿವೃದ್ಧಿ. ದ್ವಿತೀಯ ಭಾವದಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಗುರು ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಗುರು ನಿಮಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿದ್ದು ಗುರು ಬಲ ಬೇರೆ ಇದೆ. ಗುರು ವಕ್ರಿಯಾಗಿದ್ದಾಗ ಏನಾಗುತ್ತೆ? ಪವರ್ಫುಲ್ ಆಗ್ತಾರೆ. ಯಾವುದೇ ಗ್ರಹ ವಕ್ರಿಯಾದಾಗ ವೈದಿಕ ಜ್ಯೋತಿಷದಲ್ಲಿ ಹೇಳುವಂಥದ್ದು ಪವರ್ಫುಲ್ ಪ್ಲಾನೆಟ್. ಗುರುಬಲ ಇದ್ದಾಗ ವಿವಾಹಗಳಾಗುವಂತಹ ಯೋಗ ಉಂಟಾಗುತ್ತೆ. ಆದರೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಏರುಪೇರು, ಹೊಂದಾಣಿಕೆ ಆಗಲ್ಲ. ಯಾರೋ ಒಬ್ಬ ಮಿತ್ರನ, ಪ್ರಿಯತಮ ಅಥವಾ ಪ್ರಿಯತಮೆಯ ವಿಚಾರದಲ್ಲಿ ಪತಿ ಪತ್ನಿಯಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಅದಕ್ಕೆ ಈ ವಾರ ವೃಷಭ ರಾಶಿ ಜಾತಕರು ಬಹಳ ಜಾಗೃತರಾಗಿರಬೇಕು ವಿವಾಹ ಜೀವನದಲ್ಲಿ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವೃಷಭ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ.
ನಿಮಗಿರುವಂತಹ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಸಂತೋಷ ಅನ್ನೋದು ಜೀವನದಲ್ಲಿ ಹುಕ್ಕುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ. ಫಲದಾಯಕ ಪ್ರಯಾಣಗಳನ್ನು ನೀವು ಮಾಡ್ತೀರಿ ವಾರದ ಮೊದಲು 5 ದಿನ. ಆಮೇಲೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಮಾಡ್ಕೊಂತೀರಿ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದಗಳನ್ನು ಮಾಡ್ಕೊಂತೀರಿ ಅಥವಾ ಕಷ್ಟಗಳನ್ನು ಅನುಭವಿಸ್ತೀರಿ. ಊಟ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಆಗ್ಬೋದು, ಒಂಥರ ಫುಡ್ ಪಾಯ್ಸನ್ ಆಗ್ಬೋದು. ಆ ಥರ ಊಟ ಆದಷ್ಟು ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಅದಕ್ಕೆ ಮಿತ ಮತ್ತು ಶುದ್ಧವಾದಂಥ ಆಹಾರ, ಸ್ಥಳೀಯ ಆಹಾರ ಸೇವನೆ ಮಾಡಬೇಕು. ಆತಂಕ ಹೆಚ್ಚಾಗುವಂಥದ್ದು, ಆಕಸ್ಮಿಕವಾಗಿ ವಿಪತ್ತುಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವೃಷಭ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನು ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಗೋವಿಂದನಾದರೂ ಅನ್ನಿ, ವಾಸುದೇವ ಅಂತನಾದರೂ ಅನ್ನಿ, ಕೃಷ್ಣ ಅಂತಂದು ಆ ಥರ ಕರೀರಿ. ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಬಂಧುಗಳಿಗೆ ಸಹಾಯ ಮಾಡಬೇಕು. ಯಾರು ನಿಮ್ಮ ಬಂಧುಗಳು ನಿಮ್ಗೆ ಗೊತ್ತಿರುತ್ತೆ, ಯಾರು ಕಷ್ಟದಲ್ಲಿದ್ದಾರೋ. ನೋಡು, ಕೆಲವು ಕಮ್ಯುನಿಟಿಗಳಿರ್ತಾರೆ, ತುಂಬ ಕಷ್ಟದಲ್ಲಿರೋ ನೋಡಿ ಇನ್ನೂ ತುಳಿಯಲ್ಲ. ಅವರನ್ನು ನಮ್ಮ ರೀತಿಯಲ್ಲಿ ಸಮವಾಗಿ ತರಬೇಕು, ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಬೇಕು ಅನ್ನುವಂತಹ ಮನೋಭಾವನೆ ಇಟ್ಟುಕೊಂಡು, ನಿಮ್ಮ ತಂಗಿ ಆಗಿರ್ಬೋದು, ಚಿಕ್ಕಪ್ಪನ ಮಕ್ಕಳಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಬಂಧುಗಳು ನಿಜವಾದ ಅರ್ಹರಾದಂತಹ ಬಂಧುಗಳಿಗೆ ಸಹಾಯ ಮಾಡುವಂಥದ್ದು ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಶಿವನ ಪೂಜೆ ಏನು ಮಾಡಬೇಕು ನಾನು ಗುರುಜಿ ಎಂದಾಗ, ಓಂ ವೀರಭದ್ರಾಯ ನಮಃ. ವೀರಭದ್ರನಿಗೆ ನೀವು ವಿಭೂತಿಯಿಂದ ಪೂಜೆ ಮಾಡಬೇಕು. ಆಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರಿಗೆ ಹೇಗಿದೆ? ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಅನುಸಾರ 15 ಡಿಸೆಂಬರಿಂದ 21 ಡಿಸೆಂಬರ್ 2025ವರೆಗೂ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಮಿಥುನ ರಾಶಿ ಜನ್ಮ ರಾಶಿಯಲ್ಲಿ ಗುರು ಸಂಚಾರ. ಜನ್ಮ ರಾಶಿಯಲ್ಲಿ ಗುರು ಅಂದಾಗ ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ದೈವ ಅನುಗ್ರಹ ಆಗಲ್ಲ. ದೇವರು ಒಲಿಯೋದು ಕಷ್ಟ ಆಗುತ್ತೆ. ಅನೇಕ ಚಾಲೆಂಜ್ಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ನಿಮಗೆ ಧೈರ್ಯ ಸ್ಥೈರ್ಯನಾದಂತಹ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವಿವಾಹ ಜೀವನದಲ್ಲಿ ಘರ್ಷಣೆ, ಕಲಹ, ಹೊಂದಾಣಿಕೆ ಆಗಲ್ಲ. ಸ್ತ್ರೀ ಜಾತಕರಾಗಿರ್ಬೋದು, ಪುರುಷ ಜಾತಕರಾಗಿರ್ಬೋದು, ನೀವು ಇಂಡಿಯಾದಲ್ಲಿರ್ಬೋದು, ಬೇರೆ ದೇಶದಲ್ಲಿರ್ಬೋದು, ಸ್ವಲ್ಪ ವಿವಾಹ ಜೀವನದಲ್ಲಿ ಬಹಳ ಜಾಗೃತರಾಗಿರಬೇಕು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಬಹಳ ಜಾಗ್ರತೆಯನ್ನು ನೀವು ವಹಿಸಬೇಕಾಗತ್ತೆ. ಇನ್ನು ಚತುರ್ಥಾಧಿಪತಿ ಯಾದಂತಹ ಬುಧ 6ನೇ ಮನೆಯ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಏನಾದರೂ ನಿಮ್ಮದು ಬಾಡಿಗೆ ಮನೆಗಳು ಅದೆಲ್ಲ ಇದ್ದರೆ ಬ್ಯಾಂಕ್ಗೆ ಸೇವೆ ಮಾಡುವಂಥದ್ದು ಅಥವಾ ಹೋಟೆಲ್ ಇಂಡಸ್ಟ್ರಿಗಳಿಗೆ ಬಾಡಿಗೆಗಳನ್ನು ಕೊಟ್ಟರೆ, ಅಂದರೆ ಹೋಟ್ಲ್ ಇಡೋಕ್ಕೆ ಅಥವಾ ಸೇವೆ ಮಾಡುವಂತಹ ಡಾಕ್ಟ್ರುಗಳಿಗೆ ಈ ಥರ ನೀವು ಬಿಲ್ಡಿಂಗ್ನ ರೆಂಟಾಗಿ ಕೊಟ್ಟರೆ ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಯಾಕೆಂದರೆ ಒಳ್ಳೆ ಬಾಡಿಗೆ ಕೊಡ್ತಾರವರು, ಟೈಮಿಗೆ ಬಾಡಿಗೆ ಕೊಡಬೇಕಲ್ಲ, ಅದು ಇಂಪಾರ್ಟೆಂಟ್. ಅದೆಲ್ಲ ಅನುಕೂಲ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ವ್ಯರ್ಥ ಖರ್ಚುಗಳು, ಅಜೀರ್ಣ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಅಥವಾ ಅಪಮಾನಗಳಾಗುವಂಥದ್ದು,
ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಹೆಸರುವಾಸಿಯಾಗ್ತೀರಿ. ರೀಲ್ಸ್ ಮಾಡೋರು ಅಥವಾ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ರಾಜಕಾರಣಿಗಳು ಒಳ್ಳೆ ಖ್ಯಾತಿಯನ್ನು ಪಡಿತೀರಿ, ಜನಪ್ರಿಯತೆಯನ್ನು ಪಡಿತೀರಿ, ವೃತ್ತಿಯಲ್ಲಿ ಲಾಭ ಆಗುತ್ತೆ, ಗೌರವ ಮತ್ತು ಸನ್ಮಾನಗಳು ಉಂಟಾಗುತ್ತೆ, ವಾಣಿಜ್ಯ ವ್ಯಾಪಾರಗಳಿಂದ ಲಾಭ ಕೂಡ ಪಡಿತೀರಿ ಮಿಥುನ ರಾಶಿ ಜಾತಕರು. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು? ಈಗ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕು ಅಂದಾಗ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಬೇಕು. ಆಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಗುರುಗಳಿಗಿಂತ ಗುರು ಸದ್ಗುರು, ಪರಮಗುರು, ಪರಮೇಷ್ಠಿ ಗುರು. ಪರಮ ಅಂದರೆ ಶ್ರೇಷ್ಠ, ಪರಮೇಷ್ಠಿ ಗುರು ಯಾರು? ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ. ಎಲ್ಲರೂ ರಾಮ, ನಾನು ಸದ್ಗುರು ಅಂತ ಹೆಸರಿಟ್ಕೊಂತಾರೆ. ಅದವರೆಲ್ಲ ಶಿವ ಅಂತ ಹೆಸರಿಟ್ಕೊಂಡವರೆಲ್ಲ ಶಿವ ಅಲ್ಲ, ತಿಳ್ಕೊಳ್ಳಿ. ಅದಕ್ಕೆ ಓಂ ಸದ್ಗುರುವೇ ನಮಃ. ಸದ್ಗುರುವಿಗೆ ಅಂದರೆ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು. ಪಂಚಾಮೃತ ಅಭಿಷೇಕ ಮಾಡಿಸಿ ನಾನು ಹೇಳಿದಂಥ ಮಂತ್ರ ಜಪ ಮಾಡಿ ಒಳ್ಳೆಯದಾಗತ್ತೆ. ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಗುರು ಜನ್ಮ ರಾಶಿಯಲ್ಲಿದ್ದಾಗ ನಿಮ್ಮಲ್ಲಿ ಧಾರ್ಮಿಕತೆ ಇರಬೇಕು. ಕರೆಕ್ಟಾಗಿ ಪ್ರತಿದಿನ ದೇವಸ್ಥಾನಗಳಿಗೆ ಹೋಗೋದು, ಇವೆಲ್ಲ ನೀವು ಮಾಡ್ತಾ ಹೋಗ್ಬೇಕು. ಅವಾಗ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಹೇಳ್ತಾರೆ ಗುರುಜಿ ಅಂತ. ಈಗ ಮೇಷ, ವೃಷಭ, ಮಿಥುನ ಆಯಿತು ರಾಶಿ ಚಕ್ರದಲ್ಲಿ. 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಕಟಕ ರಾಶಿಯವರಿಗೆ ವ್ಯಯಭಾವದಲ್ಲಿ ಗುರು, ಕಟಕ ರಾಶಿಯವರಿಗೆ ವ್ಯಯಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ. ಯಾರ ಕಟಕ ರಾಶಿಯವರಿದ್ದೀರಿ, ಪ್ರೀತಿ, ಪ್ರೇಮ, ಪ್ರಣಯ ವಿಚಾರದಲ್ಲಿ ಎಚ್ಚರ. ದುಃಖ ಆಗ್ಬೋದು, ಆದ್ರೆ ಆದಷ್ಟು ಈಗ ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ದುರುಪಯೋಗಗಳು ಜಾಸ್ತಿ. ಪ್ರೀತಿನೂ ಕೂಡ ಟ್ರೂತ್ ಇಲ್ಲ. ಗಾಡ್ ಈಸ್ ಟ್ರೂತ್, ಓಷನ್ ಆಫ್ ಗಾಡ್ ಅಂತೀವಿ. ಭಗವಂತ ಓಷನ್ ಆಫ್ ಪೀಸ್ ಅಂತೀವಿ, ಶಾಂತಿಯ ಸಾಗರ. ಓಷನ್ ಆಫ್ ಲವ್ ಅಂತೀವಿ. ನಿಜವಾದ ಪ್ರೀತಿ ಮನುಷ್ಯನಿಗೆ ಬಂದಿದ್ದು ಎಲ್ಲಿಂದ್ರಿಂದ? ದೇವರಿಂದ ನಮಗೆಲ್ಲ ಬಂದಿದೆ. ಅದೇ ಪ್ರೂಫು. ಪ್ರೀತಿ ಅನ್ನೋದು ಇವಾಗೆಲ್ಲ ಮೋಸ ಆಗೋಗ್ತಾ ಇದೆ. ಯಾಕಂದರೆ ಇದು ಕಲಿಕಾಲ. ಒಬ್ಬರು ಇಬ್ಬರು 3 ಜನ ಪ್ರೀತಿಸ್ತಾರೆ, ಅವರು ಸರಿಯಾಗಿ ಕಾಲೆತ್ತಲ್ಲ, ಅವಾಗ ಇವ್ರು ರಾತ್ರಿ ನಿದ್ದೆ ಮಾಡಲ್ಲ, ಮತ್ತು ಅವ್ರು ಯಾವಾಗಲೂ ಕಾಲಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತೀರೋ ಅವರಿಂದನೇ ಈ ಕಾಲದಲ್ಲಿ ದುಃಖ ಜಾಸ್ತಿ ಆಗುತ್ತೆ. ಅಥವಾ ಮಕ್ಕಳಿಂದ ನಿಮಗೆ ದುಃಖ ಉಂಟಾಗ್ಬೋದು. ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ ಪುರುಷ ಜಾತಕರಾಗಿದ್ದರೆ ಪ್ರಿಯತಮೆಯಿಂದ, ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮನಿಂದ ದುಃಖ ಉಂಟಾಗ್ಬೋದು. ಅಥವಾ ನೀವೆಲ್ಲೋ ಒಂದು ಕಡೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ, ದುಡ್ಡು ಏನೋ ಜಾಸ್ತಿ ಆಗ್ಬಿಡುತ್ತೆ. 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ದುಡ್ಡು ನಂದು ಡಬಲ್ ಮಾಡಿಕೊಟ್ಬಿಡ್ತಾರೆ ಅಂತ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಹಳ ಎಚ್ಚರ ಕಟಕ ರಾಶಿ ಜಾತಕರು. ಹಾಗಾದ್ರೆ ಕಟಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಥರ ಮಾನಸಿಕವಾಗಿ ಹಿಂಸೆ ಇರುತ್ತೆ, ಧನ ನಷ್ಟ ಆಗುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ, ನಿದ್ರಾಭಂಗ, ಸ್ಥಿರವಿರಲ್ಲ ಮನಸ್ಸು, ಧನ ನಷ್ಟ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು. ಬಹಳ ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಚೆನ್ನಾಗಿರುತ್ತೆ. ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿ, ನೆಮ್ಮದಿ, ಧನ ಪ್ರಾಪ್ತಿ ಇವೆಲ್ಲ ಒಳ್ಳೆಯದಾಗುತ್ತೆ. ವಾರದ ಮೊದಲು 5 ದಿನ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಕಟಕ ರಾಶಿಯವರು. ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಕಂಟಿನ್ಯೂಷನ್ ಆಗಿ ಚಿಕ್ಕ ಚಿಕ್ಕ ವಿಡಿಯೋ ಮಾಡೋದು, ಕಟ್ ಮಾಡೋದು, ಎಡಿಟ್ ಮಾಡೋದು, ನಮ್ಮ ಎಡಿಟರ್ಗೂ ಕಷ್ಟ ಆಗಬಾರ್ದು ಅಂತ 1 ಅವರ್ ವಿಡಿಯೋ ಕಂಟಿನ್ಯೂಷನ್ ಮಾಡೋದ್ರಿಂದ
ಮಧ್ಯದಲ್ಲಿ ಸ್ವಲ್ಪ ಬಿಸಿನೀರು ಆ ಥರ ಕುಡಿಯೋದ್ರಿಂದ ನಿಮ್ಗೆ ಯಾರಿಗೂ ತೊಂದರೆ ಬೇಜಾರಾಗಬಾರ್ದು ಅಂತ ಕ್ಷಮೆ ಇರಲಿ. ಹಾಗಾದರೆ ಕಟಕ ರಾಶಿ ಜಾತಕರಿಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಈ ವಾರ ಅಂದಾಗ, ಮಹಾವಿಷ್ಣುವಿನ ಸ್ವರೂಪ ಯಾವುದೇ ಮಂತ್ರ ಆಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಹೀಗೆ ಇಬ್ಬರು ದೇವತೆಗಳಿರುವಂತಹ ಮಂದಿರ ದರ್ಶನವನ್ನು ಮಾಡುವಂಥದ್ದು, ಕಿನ್ನರರಿಗೆ ಏನಾದರೂ ಸಹಾಯವನ್ನು, ಧನ ಸಹಾಯ, ವಸ್ತ್ರ ಸಹಾಯ ಏನಾದರೂ ನೀವು ಸಹಾಯ ಮಾಡುವಂಥದ್ದು ಬಹಳ ಶುಭ. ಶಿವನ ಮಂತ್ರ ಏನು ಜಪ ಮಾಡ್ತೀರಿ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಕ್ಕೆ ಅಂದಾಗ, ಓಂ ತ್ರಿಲೋಕೇಶಾಯ ನಮಃ, ಈ 3 ಲೋಕಕ್ಕೂ ತಂದೆಯಾದಂತಹ ಶಿವನನ್ನು ನೀವು ನೆನಪು ಮಾಡಬೇಕು. ಶಿವನಿಗೆ ಗಂಗಾಜಲ ಆದರೂ ಅಭಿಷೇಕವನ್ನು ಮಾಡಿಸಿ. ಇನ್ನು ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಸಿಂಹರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಲ್ಲಿ ಈಗ ಕೇತುವಿನ ಸಂಚಾರ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ದ್ವಿಸ್ವಭಾವ ರಾಶಿಯಾದಂತಹ ಪಂಚಮ ಭಾವದಲ್ಲಿ ಸಂಚಾರ. ದ್ವಿಸ್ವಭಾವ ಅಂದರೆ ಅವಾಗವಾಗ ಟ್ರಾವೆಲನ್ನು ಮಾಡುವಂತಹ ಯೋಗ. ಯಾರ ಬಗ್ಗೆ ಜಾಸ್ತಿ ಆಸಕ್ತಿ? ಮಗನ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ. ಮಂಗಳ ಗ್ರಹ ಪಂಚಮ ಭಾವದಲ್ಲಿ, ಶುಕ್ರ ಪಂಚಮ ಭಾವದಲ್ಲಿ, ದ್ವಿತೀಯಾಧಿಪತಿಯಾದಂತಹ ಬುಧ ಚತುರ್ಥ ಭಾವದಲ್ಲಿ. ಬುಧ ಹಣ, ನಿಮ್ಮ ಹತ್ರ ಇರುವಂಥ ಹಣದಿಂದ ನಿಮಗೇನಾಗುತ್ತೆ? ಸುಖ ಪ್ರಾಪ್ತಿ. ನಿಮ್ಮ ಹತ್ರ ಇರುವಂಥ ಮನೆಯಿಂದ ಏನು ಪ್ರಾಪ್ತಿಯಾಗುತ್ತೆ? ಪ್ರಾಪರ್ಟಿಯಿಂದ ಸುಖ, ಧನ ಪ್ರಾಪ್ತಿಯಾಗುತ್ತೆ. ಮಕ್ಕಳ ಜೊತೆಗೆ ಕಲಹಗಳನ್ನ ಮಾಡ್ಕೋಬೇಡಿ. ನಿಮ್ಮ ಸಂಗಾತಿಯ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ, ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಗುರು ಲಾಭ ಭಾವದಲ್ಲಿದ್ದು ಸಿಂಹರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಕೂಡ ನೀವು ಧರಿಸ್ತೀರಿ. ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಾಹನಗಳಿಂದ ತೊಂದರೆ, ಬೇಸರ ಆಗುವಂಥದ್ದು, ನಿಮಗೆ ತಾಯಿ ಇದ್ದರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ. ತಾಯಿ ಎಲ್ಲೋ ದೂರ ಇದ್ರೆ ಆಗಲ್ಲ, ನಿಮ್ಮ ಜೊತೆಗೆ ತಾಯಿ ಇದ್ದು ಅಥವಾ ತಾಯಿ ಸಮಾನವಾಗಿರೋರು ಯಾರೇ ಜೊತೆಗಿದ್ದಾಗ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ ವಾರದ ಕೊನೆ 4 ದಿನ. ಹಾಗಾದರೆ ಸಿಂಹರಾಶಿಯವರು ಈ ವಾರ ಏನು ಪರಿಹಾರವನ್ನು ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ಬ್ರಹ್ಮ ಮುಹೂರ್ತ, ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಹೇಳಿದೆ ನಾನು, ಬೆಳಿಗ್ಗೆನೆ ಸೂರ್ಯೋದಯ ಕಾಲ, ಯಾವ ದಿನ ಯಾವ ಟೈಮಲ್ಲಿ ಸೂರ್ಯೋದಯ ಆಗ್ತಾನೋ ಜಲವನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ತಾಮ್ರದ ಚೊಂಬಿನಿಂದ ಕೊಡಿ. ಅರ್ಹರಾದಂತಹ ಗಾಯತ್ರಿ ಜಪ ಮಾಡುವಂಥವ್ರು ನೀವು ಪ್ರತಿದಿನ ಕೊಡ್ತೀರಿ. ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಮಾಡಿಸಿ. ದಾನ, ಏನು ದಾನ ಮಾಡಿದ್ರೆ ಬಹಳ ಶ್ರೇಷ್ಠ ಅಂದಾಗ, ಅದರಲ್ಲೂ ಬೆಲ್ಲದಿಂದ ಮಾಡಿದಂತಹ ಸ್ವೀಟು ಏನೇ ಆಗಿರ್ಬೋದು, ಸಿಹಿ ದಾನ ಬ್ರಾಹ್ಮಣರಿಗೆ ಅಥವಾ ಅರ್ಹ ಬಡವರಿಗೆ ದಾನವನ್ನು ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, 5 ರಾಶಿ ಆಯಿತು. ನನ್ನ ಕನ್ಯಾ ರಾಶಿ ಭವಿಷ್ಯ ಹೇಗಿದೆ? ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. 15ನೇ ತಾರೀಕು ಡಿಸೆಂಬರ್ 2025ರಿಂದ
21ನೇ ತಾರೀಕು ಡಿಸೆಂಬರ್ 2025 ಕನ್ಯಾ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿ. ನೀವೀಗ ಏನ್ ಮಾಡಬೇಕು? ಧೈರ್ಯ ಕಮ್ಮಿ ಮಾಡ್ಕೋಬಾರ್ದು, ಭಯ ಪಡಬಾರದು. ನಿಮ್ಮ ಚಿಕ್ಕ ಸಹೋದರಿ ಅಥವಾ ಸಹೋದರನಿದ್ದರೆ ಅವರ ಜೊತೆ ಕಲಹಗಳನ್ನ ಮಾಡ್ಕೋಬಾರ್ದು. ಎಲ್ಲೋ ಟ್ರಾವೆಲ್ ಅಂತ ಕರ್ಕೊಂಡು ಹೋಗ್ತೀರಾ, ಅಲ್ಲೇನೋ ಕಲಹ ಮಾಡ್ಕೊಳ್ಳೋದು, ಏನೋ ನಿಮ್ಮ ವಸ್ತುಗಳನ್ನ ನೀವು ಅವ್ರಿಗೆ ಕೊಟ್ಟಿರ್ತೀರಾ, ಅದಕ್ಕೆ ಏನಾದರೂ ಒಂದು ವಿರೋಧ ಭಾವನೆ ಉಂಟಾಗುವಂಥದ್ದು. ಇನ್ನು ಭಾಗ್ಯಾಧಿಪತಿಯಾದಂಥ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಂದೆ ಮೇಲೆ ಅತಿ ವ್ಯಾಮೋಹವನ್ನು ಉಂಟು ಮಾಡಿಕೊಳ್ಳುವಂಥದ್ದು. ತಂದೆ ವಿಚಾರದಲ್ಲಿ ತಾಯಿಯ ಜೊತೆ ಕಲಹಗಳನ್ನು ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನೀವು ಮಾಡ್ಕೋಬಾರ್ದು ಕನ್ಯಾ ರಾಶಿ ಜಾತಕ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ, ಮಾತಿಗೆ ಮಾತು, ವಾದ ವಿವಾದ, ವಾಗ್ವಾದಗಳು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಅಥವಾ ಧನನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ನಿಮಗೆ ಜಯ ಪ್ರಾಪ್ತಿ, ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಕೀರ್ತಿಯನ್ನ ನೀವು ಪಡಿತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಮಾನಸಿಕ ಹಿಂಸೆ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ, ಎಲ್ಲೆಲ್ಲೋ ಟ್ರಾವೆಲ್ ಮಾಡೋದು, ಯಾವುದಂದ್ರೆ ಅದೇ ಆಹಾರ ತಿನ್ನೋದು, ಆರೋಗ್ಯ ಕೆಡಿಸ್ಕೊಂಡ್ರೆ ನೀವು ಟ್ರಾವೆಲ್ ಮಾಡಿ ಏನು ಪ್ರಯೋಜನ? ಆಫೀಸ್ಗೆ ಹೋಗಿ ಏನು ಪ್ರಯೋಜನ? ಉತ್ತಮವಾದ ಆರೋಗ್ಯವನ್ನು ಇಟ್ಕೊಂಡಾಗ ಸಂತೋಷವಾಗಿ ಓಡಾಡಕ್ಕೆ ಸಂತೋಷ ಆಗುತ್ತೆ. ನಿದ್ರಾಭಂಗ ಉಂಟಾಗುವಂಥದ್ದು, ಭಯ ಉಂಟಾಗುವಂಥದ್ದು, ಎಲ್ಲರ ಮೇಲೆ ಸಂಶಯ ಉಂಟಾಗುವಂತಹ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂತಂದಾಗ, ಕನ್ಯಾ ರಾಶಿ ಜಾತಕರು ಸ್ತ್ರೀ ದೇವತೆಯನ್ನ ಅಥವಾ ಶಕ್ತಿ ದೇವತೆಯನ್ನ ಮಂಗಳವಾರ, ಶುಕ್ರವಾರ ತಪ್ಪದೆ ಆರಾಧನೆ ಮಾಡಿ, ದೀಪದಿಂದ ಬೆಳಗಿಸಿ, ಇಷ್ಟ ದೇವರು ಕುಲದೇವರ ದರ್ಶನವನ್ನ ಮಾಡಿ, ಶಿವ ಸರ್ವಶಕ್ತಿವಂತನಾದ ಶಿವನನ್ನ ಓಂ ಅವ್ಯಕ್ತಾಯ ನಮಃ, ಭಗವಂತ ಕಣ್ಣ ಕಾಣಿಸ್ತಾನ? ಕಾಣಲ್ಲ. ಇದಾನೆ. ಗಾಳಿ ಕಾಣಿಸುತ್ತಾ? ಕಾಣಿಸಲ್ಲ. ಕರೆಂಟ್ ಎಲ್ಲ ಲೈಟ್ ಆಫ್ ಮಾಡ್ಬಿಟ್ರೆ ನಾವೇನ ಕಾಣಿಸ್ತೀವ? ಕೈ ಕಣ್ಣಿಗೆ ಏನು ಕಾಣಲ್ಲ. ಬೆಳಕಿದ್ರೆ ಮಾತ್ರ ಪರಿಕಣ್ಣಿನಿಂದ ನೋಡ್ಬೋದು. ನಿಮ್ಮ ಅಂತರ್ ಕಣ್ಣಿನಿಂದ, ಒಳ ಕಣ್ಣಿನಿಂದ ನೀವು ದೇವರನ್ನ ನೋಡಿದಾಗ ಆ ಭಗವಂತನ ಅನುಭವ ನಿಮಗಾಗುತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕನ್ಯಾ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಅಂತ? ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ 15 ಡಿಸೆಂಬರ್ 2025ರಿಂದ 21 ಡಿಸೆಂಬರ್ 2025 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯವರಿಗೆ ಬುಧ ಭಾಗ್ಯಾಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ? ದ್ವಿತೀಯ ಭಾವದಲ್ಲಿ ಸಂಚಾರ. ಬುಧ ಏನ್ ಫಲವನ್ನ ಕೊಡ್ತಾನೆ ಈ ವಾರ ನಿಮಗೆಲ್ಲ ಅಂದ್ರೆ, ಯಾರ್ಯಾರು ಭಾಷಣಗಾರರಿದ್ದೀರಿ, ಸಂಗೀತಗಾರರಿದ್ದೀರಿ, ಬರಹಗಾರರಿದ್ದೀರಿ, ನೃತ್ಯ ಕಲೆಗಳು ಯಾರಿಗಿದೆಯೋ ಅಂಥವ್ರಿಗೆಲ್ಲ ದುಡ್ಡು ಬರುತ್ತೆ. ನಿಮ್ಮ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ತಂದೆಯಿಂದ ಧನಪ್ರಾಪ್ತಿಯಾಗುತ್ತೆ. ತಂದೆ ನೀವು ಒಟ್ಟಿಗೆ ಒಂದೇ ವೃತ್ತಿಯನ್ನ ಮಾಡ್ತಾ ಇದ್ರೆ ಆ ವೃತ್ತಿಯಲ್ಲೂ ಕೂಡ ಧನಾಭಿವೃದ್ಧಿ ಆಗುತ್ತೆ. ನಿಮಗಿಂತ ವಯಸ್ಸಿನಲ್ಲಿ ಯಾರೇ ಆಗಿರ್ಬೋದು ಚಿಕ್ಕೋರು ನಿಮ್ಮ ಮನೆಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಪ್ರವೇಶ ಆಗುವಂತಹ ಸಾಧ್ಯತೆಗಳಿದೆ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ನಿಮಗೆ ಗುರುಬಲ ಕೂಡ ಇದೆ ತುಲಾ ರಾಶಿ ಜಾತಕರಿಗೆ. ಹಾಗಾದರೆ ತುಲಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಒಡವೆ, ಕಾಣಿಕೆಗಳು, ಸನ್ಮಾನಗಳು ಉಂಟಾಗುತ್ತೆ. ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಹಿರಿಯರಿರ್ಬೋದು, ಆಫೀಸಲ್ಲಿ ಹಿರಿಯರಿರ್ಬೋದು, ಅವರ ಜೊತೆ ಉತ್ತಮವಾದ ಸಂಬಂಧ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ
ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆಗಳು ಉಂಟಾಗುವಂಥದ್ದು, ತಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಕೀರ್ತಿ, ಧನಲಾಭ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ, ಒಟ್ಟು 5 ದಿನ ತುಲಾ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ತುಲಾ ರಾಶಿ ಜಾತಕರು ಏನ್ ಮಾಡಬೇಕು? ರಾಹುಕಾಲದಲ್ಲಿ ನಿಮ್ಮ ಮನೆ ದೇವರನ್ನ ದರ್ಶನ ಮಾಡಬೇಕು. ನಿಮ್ಮ ಮನೆ ದೇವರು ಯಾವುದೇ ದೇವಸ್ಥಾನ ಇರ್ಬೋದು. ನಾವೆಲ್ಲೂ ಪೂರ್ವಜರು ಹೋಗ್ತಿದ್ರೆ ತುಂಬಾ ಕಿಲೋಮೀಟರ್ ದೂರ ಇದೆ ಗುರುಜಿ ಅಂದ್ರೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ತುಲಾ ರಾಶಿ ಜಾತಕರು ಶಿವನ ಮಂತ್ರ ಏನ್ ಜಪ ಮಾಡಬೇಕು ಒಳ್ಳೆ ಫಲ ನನಗೆ ಪ್ರಾಪ್ತಿಯಾಗಬೇಕಾದ್ರೆ ಅಂದಾಗ, ನಮ್ಮ ತಂದೆ ಯಾರು? ಪರಮೇಶ್ವರ. ಪರಮ ಅಂದ್ರೆ ಶ್ರೇಷ್ಠ. ಓಂ ಪರಮೇಶ್ವರಾಯ ನಮಃ ಅನ್ನುವಂತಹ ಮಂತ್ರ, ಅಥವಾ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನಾದ್ರೂ ನೀವು ಜಪ ಮಾಡಬೇಕು. ಶಿವನಿಗೆ ನಿಮ್ಗೆ ಇಷ್ಟವಾದಂತಹ ಸಿಹಿ ನೈವೇದ್ಯವನ್ನು ಇಟ್ಟು ಶಿವನ ಪೂಜೆ ಮಾಡಿದಾಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಷ್ಟಮಾಧಿಪತಿ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ, ಬಂಧುಗಳ ಜೊತೆ ಕಲಹ, ಸ್ನೇಹಿತರ ಜೊತೆ ಕಲಹ, ನಿಮಗೆ ಅಣ್ಣ ಇದ್ರೆ ಅಥವಾ ಅಕ್ಕ ಇದ್ರೆ ಅವರ ಜೊತೆ ವಿವಾದ ಅಥವಾ ಕಲಹ. ಅದಕ್ಕೆ ಈ ವಾರ ಬಹಳ ಜಾಗೃತರಾಗಿರ್ಬೇಕು ವೃಶ್ಚಿಕ ರಾಶಿ ಜಾತಕರು. ಯಾರ ವಿಚಾರದಲ್ಲಿ ದುಃಖ ಆಗತ್ತೆ, ಕಷ್ಟ ಆಗತ್ತೆ ಅಂದಾಗ ಏನೋ ಬರಬೇಕು ಅನ್ಕೊಂಡಿರ್ತೀರ, ಆಸೆ ಪಟ್ಟಿರ್ತೀರ, ಸಿಗದೇ ಇದ್ದಾಗ ದುಃಖ. ಸ್ನೇಹಿತರಿಂದ ನಿಮಗೆ ದುಃಖ ಆಗುವಂಥದ್ದು, ನಿಮ್ಗೇನೋ ಒಂದು ಲಾಭ ಅರ್ನಿಂಗ್ ಆಗಬೇಕು, ಅದು ನಿಂತೋದಾಗ ಬೇಜಾರು. ಸೋಷಿಯಲ್ ಆಕ್ಟಿವಿಟಿ ಒಳಗೆ ಚೆನ್ನಾಗಿ ಮಿಂಗಲ್ ಆಗಕ್ಕಾಗಲ್ಲ. ನಿಮ್ಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮ್ಗೆ ಏನಾದರೂ ತೊಂದರೆಗಳು. ಚರ್ಮ ರೋಗಗಳಿರೋರು ಬಹಳ ಎಚ್ಚರ. ನರಗಳ ದೌರ್ಬಲ್ಯ ಇರುವಂಥವ್ರು ಬಹಳ ಎಚ್ಚರ. ಫಸ್ಟ್ ಕಾಯಿಲೆಗಳು ಬರೋದೆಲ್ಲಿ? ಮನಸ್ಸಿಗೆ. ಅದಕ್ಕೆ ಮನಸ್ಸನ್ನ ಶಕ್ತಿಶಾಲಿ ಮಾಡ್ಕೋಬೇಕು. ನಮ್ಮ ಭಾರತದಲ್ಲಿ ಎಂತೆಂತಹ ಸನ್ಯಾಸಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಭೂಮಿ, ದೈವ ಭೂಮಿ, ದೇವತೆಗಳಿದ್ದಂತಹ ಪ್ರದೇಶ ಭಾರತ. ಅದರಿಂದ ಆತ್ಮಸ್ಥೈರ್ಯವನ್ನ ನೀವು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ತೊಂದರೆಗಳನ್ನ ಅನುಭವಿಸ್ತೀರಾ ವೃಶ್ಚಿಕ ರಾಶಿ ಜಾತಕರು. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಏನಾದರೂ ಅನಾರೋಗ್ಯ, ಅಧಿಕ ಖರ್ಚು, ಅದರಲ್ಲೂ ಸ್ತ್ರೀಯಿಂದ ಅಧಿಕ ಖರ್ಚು, ಸೋಮಾರಿತನ ಉಂಟಾಗುವಂಥದ್ದು, ಸ್ನೇಹಿತರ ಜೊತೆ ಮನಸ್ತಾಪಗಳಾಗುವಂಥದ್ದು ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಪ್ರಮೋಷನ್ ಆಗುತ್ತೆ, ಬಡ್ತಿ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳು ಕೂಡ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮಾನನಷ್ಟ ಆಗುವಂಥದ್ದು, ಧನನಷ್ಟ ಆಗುವಂಥದ್ದು, ನೀವು ಮಾಡುವಂಥ ಹೊಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುವಂಥದ್ದು, ವಾದ ವಿವಾದಗಳಿಂದ ವಾಗ್ವಾದಗಳು ಆಗುವಂತಹ ಸಾಧ್ಯತೆ ಇದೆ. ಈ ವಾರ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ ವೃಶ್ಚಿಕ ರಾಶಿ ಜಾತಕರು ಎಚ್ಚರ. ಮಾತಾಡಬೇಕಾದ್ರೆ ಎಚ್ಚರ. ಒಂದ್ಸಲ ಮಾತಾಡಿದ್ರೆ ಮುಗೀತು. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಗಾದೆ ಬರೆದಿಟ್ಕೊಳ್ಳಿ. ಅದಕ್ಕೆ ಬಹಳ ಹುಷಾರಾಗಿರಿ ವೃಶ್ಚಿಕ ರಾಶಿ ಜಾತಕರು. ಮಾತಾಡಬೇಕಾದ್ರೆ ಬಹಳ ಜಾಗ್ರತೆ. ನೀವು ಈ ವಾರ ಶ್ರೀ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡಿ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಸುಬ್ರಹ್ಮಣ್ಯೇಶ್ವರನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಿವನ ಪೂಜೆ ಮಾಡ್ತೀವಿ ಅನ್ನುವಂಥವ್ರು ಓಂ ರುದ್ರಾಯ ನಮಃ ರುದ್ರಾಭಿಷೇಕವನ್ನು ಕೂಡ ಮಾಡಿಸಿ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಜವಾದ ಬ್ರಾಹ್ಮಣನಿಗೆ ನೀವು ಅನ್ನದಾನ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ನಿಜವಾದ ಬ್ರಾಹ್ಮಣ ಎಲ್ಲಿದೆ ಅಂತ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಗುರುಜಿ ಅಂದ್ರೆ, ಯಾರು ಗಾಯತ್ರಿ ಜಪಗಳನ್ನ ಮಾಡ್ತಾರೆ, ಯಾರು ಪ್ರತಿನಿತ್ಯ ದೇವತಾ ಕಾರ್ಯಗಳನ್ನ ಮಾಡ್ತಾರೆ ಅಂತ ಬ್ರಾಹ್ಮಣರಿಗೂ ದಾನ ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ,
ರಾಶಿ ಚಕ್ರದಲ್ಲಿ 8 ರಾಶಿ ಆಯಿತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಆಗೋಯ್ತು. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಯಾವುದು? ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ 15ನೇ ತಾರೀಕು ಡಿಸೆಂಬರ್ ಇಂದ 21ನೇ ತಾರೀಕು ಡಿಸೆಂಬರ್ ನಿಮ್ಮ ಹಣೆ ಬರ ಅಥವಾ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ. ಈಗ ಜನ್ಮ ರಾಶಿಯಲ್ಲೇ ಸೂರ್ಯ, ಜನ್ಮ ರಾಶಿಯಲ್ಲೇ ಕುಜ, ಜನ್ಮ ರಾಶಿಯಲ್ಲೇ ಶುಕ್ರ, 3 ಗ್ರಹಗಳು ನಿಮ್ಮ ಜನ್ಮ ರಾಶಿಗೆ ಸಂಚಾರ. ನಾನು ಅನ್ನೋದು ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಮ್ಮಲ್ಲಿರುವಂತ ಪ್ರೀತಿಯನ್ನು ನಾಶ ಮಾಡಿಬಿಡುತ್ತೆ. ಸದಾ ನನ್ನ ಮನಸ್ಸಿನಲ್ಲಿ ಒಬ್ಬ ಏಕ ಶಿವೋಪಾಸನೆ, ಒಬ್ಬ ಶಿವನನ್ನು ನೆನಪು ಮಾಡಿ ಧನುಸ್ಸು ರಾಶಿ ಜಾತಕರು ಒಂದೇ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅದು ನಿಮ್ಗೆ ಇಷ್ಟವಾಗಿರುವಂತ ದೇವರನ್ನೇ ಮೂರ್ತಿ ಪೂಜೆ ಮಾಡ್ತಿರೋ ಅಥವಾ ಮೂರ್ತಿನೇ ಬೇಡ ನಿರಾಕಾರನಾದಂಥ ಭಗವಂತನ ನೆನಪು ಮಾಡ್ತಿರೋ, ನೀವು ಹೇಗಾದ್ರೂ ನೆನಪು ಮಾಡಿ. ನಾನು ಆಕಾರದಲ್ಲಿ ನೋಡಿ ಪೂಜೆ ಮಾಡಿದಾಗಲೇ ನನಗೆ ದೈವತ್ವ ಬರುತ್ತೆ ಅಂದರೆ ಯಾವುದೇ ಒಂದು ರೂಪ ಇರಲಿ, ಎಲ್ಲ ದೇವತೆಗಳಿಗೂ ಗೌರವಿಸಿ ನಿಮ್ಗೆ ಇಷ್ಟವಾಗಿರುವಂತಹ ದೇವತೆಯ ರೂಪದಲ್ಲಿ ನೀವು ದೇವರನ್ನ ಕಾಣೋದಕ್ಕೆ ಧನುಸ್ಸು ರಾಶಿ ಜಾತಕರು ಪ್ರಯತ್ನವನ್ನ ಪಡಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಕೋಪವನ್ನ ಮಾಡ್ಕೋಬೇಡಿ. ಮನೋವಿನಯ ನಾಶನಃ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಬುಧ ನೋಡ್ರೆ ವ್ಯಯಭಾವ, ಸಪ್ತಮಾಧಿಪತಿ ಅಂದ್ರೆ ಸಂಗಾತಿಯಿಂದ ದೂರ ಆಗುವಂಥದ್ದು, ಅಥವಾ ಸಂಗಾತಿ ಒಂದು ಕಡೆ ನಾನೊಂದು ಕಡೆ, ನೀನೊಂದು ತೀರ ನಾನೊಂದು ತೀರ, ಆ ಥರ ಸಪ್ರೇಷನ್. ಎಲ್ಲ ವಿಷಯದಲ್ಲೂ ಸಪ್ರೇಷನ್. ದಾಂಪತ್ಯದಲ್ಲಿ ಸಪ್ರೇಷನ್ ಆಗ್ಬೋದು, ಅಥವಾ ಟ್ರಾನ್ಸ್ಫರ್ ಆಗ್ಬಿಟ್ಟು ದೂರ ದೂರ ಉಳಿಯುವಂಥ ಸಾಧ್ಯತೆಗಳು ಉಂಟಾಗ್ಬೋದು. ತಾಯಿ ವಿಚಾರದಲ್ಲಿ ದುಃಖ ಉಂಟಾಗ್ಬೋದು, ಭೂಮಿ ವಿಚಾರದಲ್ಲಿ ದುಃಖ ಉಂಟಾಗ್ಬೋದು, ಅಥವಾ ಕೋರ್ಟ್ ವಿವಾದಗಳು ಉಂಟಾಗ್ಬೋದು. ಹಾಗಾದ್ರೆ ಧನುಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ. ನಿಮ್ಮ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಮಧ್ಯ ವ್ಯಾಪಾರಸ್ಥರಿಗೂ ಕೂಡ ಲಾಭ. ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರು, ಹಂಗೆ ದ್ರವ್ಯ ವ್ಯಾಪಾರಗಳಲ್ಲೂ ಕೂಡ ಲಾಭ ಆಗುತ್ತೆ. ಹಣಕಾಸು, ಬಂಗಾರ, ದ್ರವ್ಯ ಅಂದಾಗ ಎಲ್ಲ ಧನ ವಿಚಾರದಲ್ಲಿ ಲಾಭ. ವಿವಾಹ ಜೀವನದಲ್ಲೂ ಭಾಗ್ಯ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ಅನಾವಶ್ಯಕ ಖರ್ಚು, ಶೀಘ್ರ ಕೋಪ ಉಂಟಾಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 2 ದಿನ ಉನ್ನತವಾದ ಅಂತಸ್ತನ್ನ ಪಡಿತೀರಿ. ಹಿರಿಯರ ಜೊತೆ ನಿಮಗೆ ಉತ್ತಮವಾದ ಸಂಬಂಧ ಉಂಟಾಗುತ್ತೆ. ಈ ವಾರ ಒಟ್ಟು ಧನುಸ್ಸು ರಾಶಿಯವರಿಗೆ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಮಧ್ಯದ 2 ದಿನ ಮಾತ್ರ ಬಹಳ ಜಾಗೃತರಾಗಿರಬೇಕು ಧನುಸ್ಸು ರಾಶಿ ಜಾತಕರು. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಸಂಧ್ಯಾ ವಂದನೆ ಅರ್ಹರಿರೋರು ಸಂಧ್ಯಾ ವಂದನೆ ಮಾಡೋದನ್ನ ಮರಿಬೇಡಿ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆಗಳನ್ನ ಮಾಡಿ. ಭಗವಂತ ಸದಾ ಶಾಶ್ವತ. ಈ ಮನುಷ್ಯನ ಈ ಏನಿದೆ ಶರೀರ, ಪ್ರಪಂಚದಲ್ಲಿ ನಾವೇನೇನು ನೋಡ್ತಾ ಇದೀವೋ ಎಲ್ಲ ವಿನಾಶನೇ. ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಲಕ್ಸುರಿ ಆಗಿರೋ ಮನೆಯಲ್ಲಿರ್ಬೇಕು, ಇದೆಲ್ಲ ಈ ಪ್ರಪಂಚದಲ್ಲಿ ಇರೋವರೆಗೂ ಅಷ್ಟೇ. ಭಗವಂತ ಒಬ್ಬನೇ ಶಾಶ್ವತ. ಅದಕ್ಕೆ ಓಂ ಶಾಶ್ವತಾಯ ನಮಃ ಅನ್ನುವಂಥ ಶಿವನ ಮಂತ್ರ ಹೇಳಿ, ಶಿವ ಒಬ್ಬನೇ ಶಾಶ್ವತ. ಈ ಶರೀರ ಶಾಶ್ವತ ಅಲ್ಲ. ಈ ಶರೀರದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ಶಾಶ್ವತ ಅನ್ನು ತಿಳ್ಕೊಂಡು ಶಿವನ ಪೂಜೆ ಮಾಡ್ತಾ ಶಿವನಿಗೆ ಅಭಿಷೇಕವನ್ನು ಮಾಡಿ. ಅಭಿಷೇಕ ಪ್ರಿಯ ಶಿವ. ಪಂಚಾಮೃತ ಅಭಿಷೇಕ ಮಾಡಿಸ್ತೀರಾ? ಮಾಡಿಸಿ. ದುಡ್ಡಿಲ್ವಾ? ಕಷ್ಟ ಇದೆಯಾ? ಒಂದು ಅರ್ಧ ಲೀಟರ್ ಹಾಲು, ಹಸುವಿನ ಹಾಲು ತಗೊಂಡೋಗಿ ಅಭಿಷೇಕ ಮಾಡಿ. ಶಿವ ಒಲ್ದು ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ದಾನ ಏನು ಮಾಡಬೇಕು ಗುರುಜಿ ನಮಗೆ ಒಳ್ಳೇದಾಗಬೇಕಾದ್ರೆ ಅಂದಾಗ ಅಂಗವಿಕಲರಿಗೆ ಅನ್ನದಾನವನ್ನ ಮಾಡಿ. ಇನ್ನು ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ 15ನೇ ತಾರೀಕು ಡಿಸೆಂಬರ್ ಇಂದ 21ನೇ ತಾರೀಕು ಡಿಸೆಂಬರ್ 2025 ಮಕರ ರಾಶಿ ಭವಿಷ್ಯ.
ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದ್ರೆ, ಮಕರ ರಾಶಿಯವರಿಗೆ ಸೂರ್ಯ ವ್ಯಯಭಾವ, ಮಂಗಳ ವ್ಯಯಭಾವ, ಶುಕ್ರನು ಕೂಡ ವ್ಯಯಭಾವ. ಚೆನ್ನಾಗಿ ಸುಖ ವೈಭವವನ್ನ ಅನುಭವಿಸ್ಬೇಕು, ದಾನ ಧರ್ಮಗಳನ್ನ ಮಾಡ್ತೀರಿ, ದೈವಾರಾಧನೆಗಳನ್ನ ಮಾಡ್ತೀರಿ, ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಿ. ಹಾಸ್ಪಿಟಲ್ ಕೆಲಸ ಮಾಡುವಂಥವ್ರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಯಾಕಂದ್ರೆ 12ನೇ ಮನೆ ಅಂದ್ರೆ ಎಕ್ಸ್ಪೆನ್ಸಸ್. ಯಾವ ವಿಚಾರದಲ್ಲಿ ಎಕ್ಸ್ಪೆನ್ಸಸ್ ಉಂಟಾಗ್ಬೋದು? ಜನಸಾಮಾನ್ಯರಿಗೆ ನಾನು ಡಾಕ್ಟರ್ ಅಲ್ಲ ಅಂದಾಗ ಮಕರ ರಾಶಿ ಜಾತಕರಿದ್ರೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು. ಆಧ್ಯಾತ್ಮಿಕವಾಗಿ ಖರ್ಚು ಮಾಡಬೇಕಾಗುವಂತಹ ಸಾಧ್ಯತೆಗಳು ಉಂಟಾಗ್ಬೋದು. ದೇವರಿಗೆ ತೀರ್ಥಕ್ಷೇತ್ರ ಹೋಗ್ಬೇಕು ಅಂದ್ರೆ ಸುಮ್ಮನೆ ಹೋಗಕ್ಕಾಗತ್ತಾ? ಏನೋ ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಸ್ತ್ರೀಯರಿಗೆ, ಆದ್ರೂ ದೇವ್ರ ದರ್ಶನ ಮಾಡಬೇಕು, ಅಲ್ಲೇನೋ ತಿಂಡಿ ತಿನ್ಬೇಕು, ಎಲ್ಲದಕ್ಕೂ ದುಡ್ಡು ಖರ್ಚು ಆಗೇ ಆಗುತ್ತೆ. ಆಮೇಲೆ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೇದಾಗುತ್ತೆ, ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ರೆಸಿಡೆನ್ಷಿಯಲ್ ಡಾಕ್ಟರ್ಸ್ ಅಂತ ಇರ್ತಾರೆ, ಅಂತಹ ಡಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ. ಕೆಲವರಿಗೆ ಸರ್ಕಾರದಿಂದ ಯಾವುದೇ ಸಹಾಯಗಳು ಸಿಗದೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಉಲ್ಲಾಸ ಪಡೆಯಕ್ಕೆ ಸಂಗಾತಿಯ ಜೊತೆ ಪತಿ ಪತ್ನಿ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗುವ ಸಾಧ್ಯತೆಗಳು ಕೂಡ ಇದೆ, ಬಹಳ ಎಚ್ಚರ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಈ ವಾರ 5 ದಿನ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಧಿಕಾರವನ್ನ ಪಡಿತೀರಿ, ಬಹಳ ಗೌರವವನ್ನ ಪಡಿತೀರಿ, ತಾವು ಮಾಡ್ತಿರುವಂತ ಸೇವೆಯಲ್ಲಿ ಪ್ರಮೋಷನ್ ಅನ್ನ ಪಡಿತೀರಿ, ವಿವಾಹ ಭಾಗ್ಯ ಉಂಟಾಗುತ್ತೆ. ಮಕರ ರಾಶಿಯವರಿಗೆ ಉನ್ನತವಾದ ಜೀವನ ಮಟ್ಟವನ್ನ ನಡೆಸ್ತೀರಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶೀಘ್ರ ಕೋಪ, ಅಧಿಕ ಖರ್ಚು, ಅನಾರೋಗ್ಯ, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕೊಡಬೇಕು. ಪ್ರತಿದಿನ ಕೊಡಬೇಕು. ಅವಾಗ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಇರಲಿ ಹೆಲ್ತ್ ಕಡೆ. ವಾತಾವರಣ ಕೋಲ್ಡ್ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ಸ್ವಲ್ಪ ಸ್ವೆಟರ್ ಹಾಕೊಳ್ಳಿ. ನಂಗೆ ಚಳಿನೇ ಆಗಲ್ಲ ಅಂತ ಹಂಗೆ ಇರಬಾರ್ದು. ಆ ವಾತಾವರಣಕ್ಕೆ ಸರಿಯಾಗಿ ಚಳಿ ಅನ್ನಿಸ್ದಾಗ ಸ್ವೆಟರ್ ಹಾಕೊಳ್ಳೋದು ಒಳ್ಳೆಯದು. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಏನು ಪರಿಹಾರವನ್ನ ಈ ವಾರ ನೀವು ಮಾಡಬೇಕು ಅಂದಾಗ, ಓಂ ಮೃತ್ಯುಂಜಯಾಯ ನಮಃ. ಮೃತ್ಯುವನ್ನ ಗೆಲ್ಲಬೇಕು ಅಂದ್ರೆ ಮೃತ್ಯುಂಜಯನನ್ನ ಜಪ ಮಾಡಬೇಕು. ಅಷ್ಟಮಾಧಿಪತಿ ಆಯುಷ್ಯಕಾರಕ ಸೂರ್ಯ ವ್ಯಯಭಾವದಲ್ಲಿರೋದ್ರಿಂದ ಈ ಮಂತ್ರ ಜಪ ಮಾಡಿ. ಮಕರ ರಾಶಿ ಜಾತಕರು ಏನ್ ದಾನ ಧರ್ಮ ಮಾಡ್ತೀನಿ ಅಂದಾಗ, ಅನ್ಯ ಯಾವುದೇ ಜಾತಿ ಇರ್ಬೋದು, ಅನ್ಯ ಧರ್ಮ ಯಾರೇ ಆಗಿರ್ಬೋದು, ಅವರಿಗೆ ಅರ್ಹರಿಗೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ದವಸ ಧಾನ್ಯಗಳನ್ನ ದಾನ ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ಒಟ್ಟಿಗೆ 10 ರಾಶಿ ಆಗೋಯ್ತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ 10 ರಾಶಿ ಆಯಿತು. ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಲಾಭವೋ ಲಾಭ. ಯಾರಿಂದ ಲಾಭ? ಸರ್ಕಾರದಿಂದ ಲಾಭ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಲಾಭ. ಏನೋ ಪೊಲೀಸ್ನವರೆಲ್ಲ ಹಿಡಿದು ಬಿಡ್ತಾರೆ ಅನ್ಕೊಳ್ಳಿ, ಟ್ರಾಫಿಕ್ ಅಲ್ಲಿ ಕಾನೂನನ್ನ ಪಾಲಿಸಬೇಕು ಅಂತ ಹಿಡಿತಾರೆ, ಅವ್ರದ್ದೇನು ತಪ್ಪಿಲ್ಲ. ಆಗ ನೀವೇನಾದ್ರೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ, ಕರ್ನಾಟಕ ಪೊಲೀಸ್ನವ್ರು ಒಳ್ಳೆಯರಿದ್ದಾರೆ, ಏನೋ ಇವತ್ತು ಹೆಲ್ಮೆಟ್ ಹಾಕೋಬೇಕಾಗಿತ್ತು, ಅರ್ಜೆನ್ಸಿನೇ ಎಮರ್ಜೆನ್ಸಿ ಹಾಸ್ಪಿಟ್ಲ್ಗೆ ಹೋಗ್ತಾ ಇರ್ತೀರಾ, ಪೇಷಂಟ್ ಕರ್ಕೊಂಡು ಹೋಗ್ಬೇಕು, ಅಥವಾ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಅಂಥ ಸಮಯದಲ್ಲಿ ಪೊಲೀಸ್ನವರು ಕೂಡ ನಿಮಗೆ ಸಹಕಾರ ಮಾಡ್ತಾರೆ. ವಿವಾಹ ಜೀವನದಲ್ಲಿ ತೊಂದರೆ ಆಗಿರ್ಬೋದು, ಸಹಾಯ ಪೊಲೀಸ್ನವರಿಂದ ಸಹಾಯ ಸಿಗುತ್ತೆ, ಅಥವಾ ಸರ್ಕಾರದಿಂದ ಸಹಾಯ ಸಿಗುತ್ತೆ. ಸ್ತ್ರೀಯಿಂದ ಸಹಾಯ ಬೇಕು ಅಂದಾಗ ಸ್ತ್ರೀ ಸಮಾಜ, ಸ್ತ್ರೀ ಸಂಘಗಳಿಂದ ನಿಮಗೆ ಸಹಾಯಗಳು ಸಿಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ರಾಜಕಾರಣಿಗಳ ಸಹಾಯ ಕೂಡ ಸಿಗುತ್ತೆ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿಗೆ ಸೂರ್ಯ ಸಪ್ತಮಾಧಿಪತಿ ಲಾಭ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ, ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯಿಂದ ಲಾಭ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದನೂ ಕೂಡ ನಿಮಗೆ ಲಾಭ ಅನುಕೂಲಗಳಾಗುತ್ತೆ. ಆದರೆ ನಿಮ್ಮ ಮಾತು ಬಹಳ ಒರಟಾಗಿರುತ್ತೆ, ಬೇರೆಯವರಿಗೆ ದುಃಖ ಕೊಡುವಂತಹ ಮಾತನ್ನ ಮಾತಾಡ್ತೀರಿ.
ಅದು ತಪ್ಪು. ಯಾರಿಗೂ ಕೂಡ ವಾಚ ಅಂದರೆ ನಾವು ಮಾತಾಡುವಂತಹ ಮಾತಿನಿಂದ ದುಃಖ ಆಗಬಾರದು. ಬೇರೆಯವರಿಗೆ ಸಂತೋಷವನ್ನು ಕೊಡುವಂತಹ ಮಾತನ್ನ ಕುಂಭರಾಶಿ ಜಾತಕರು ಈ ವಾರ ಮಾತಾಡೋದಕ್ಕೆ ಕಲಿಬೇಕು. ಯಾವಾಗಲೂ ಕೂಡ ಮೊಣಕಾಲಿನ ಕೆಳಗಡೆ ಇರುವಂತಹ ಭಾಷೆಯನ್ನ ಅವಾಯ್ಡ್ ಮಾಡಬೇಕು. ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹು, ದ್ವಿತೀಯ ಭಾವದಲ್ಲಿ ಶನಿ ಸಾಡೆ ಸಾತಿನಲ್ಲಿ ಇದ್ದೀರಿ. ಅನೇಕ ಸಮಸ್ಯೆಗಳು, ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ. ಆದರೆ ನಿಮ್ಮ ಭಾಷೆ ಸುಧಾರಣೆ ಆಗಲಿಲ್ಲ. ನೀವು ತಿನ್ನುವಂಥ ಆಹಾರದಲ್ಲಿ ಸುಧಾರಣೆ ಆಗಲಿಲ್ಲ. ಅಂದರೆ ಮಾತಾಡುವಂತಹ ಮಾತು ಸರಿ ಇಲ್ಲ. ಇದೆಲ್ಲದಿಂದ ಏನಾಗುತ್ತೆ? ಬಾಂಧವ್ಯ ಕೆಟ್ಟೋಗುತ್ತೆ, ಇಲ್ಲ ಆರೋಗ್ಯ ಕೆಟ್ಟೋಗುತ್ತೆ. ಜಾಗ್ರತೆ. ಆಶೀರ್ವಾದಗಳು ಕಮ್ಮಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಟೆನ್ಷನ್. ಕುಂಭರಾಶಿ ಜಾತಕರು. ಅದು ಕುಂಭರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ನಷ್ಟ, ಹೊಟ್ಟೆ ತೊಂದರೆಗಳಾಗುವಂಥದ್ದು. ಹೊಟ್ಟೆ ಏನದಾದ್ರೆ ತಿನ್ನಬಾರ್ದು. ತನ್ನ ಶರೀರ, ದೇವರು ಕೊಟ್ಟಂತಹ ಈ ಶರೀರ ಚೆನ್ನಾಗಿ ಇಟ್ಕೋಬೇಕು. ಅನಾವಶ್ಯಕ ಖರ್ಚು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾರದ 4 ದಿನ ಶುಭವಾಗಿ ಶುಭ ಫಲ. ಪ್ರಮೋಷನ್ ಆಗುವಂಥದ್ದು, ವಿವಾಹ ಭಾಗ್ಯ ಉಂಟಾಗುವಂಥದ್ದು. ಕೆಲವರು ವಿವಾಹ ತುಂಬ ಪ್ರಯತ್ನ ಪಡ್ತಾ ಇರ್ತೀರಿ. ಈಗ ಕುಂಭರಾಶಿಯವರಿಗೆ ಗುರುಬಲ ಬೇರೆ, ವಿವಾಹ ಆಗ್ಬಿಡುತ್ತೆ. ಸರಿಯಾದ ಸಂಗಾತಿ ಬೇಕು ಅಂದಾಗ ಇಬ್ಬರ ಜಾತಕವನ್ನು ತೋರಿಸಿ ಹೊಂದ್ಕೊಂಡು ಹೋಗ್ತೀವಾ ಇಲ್ವಾ, ಮುಂದೆ ಏನಾದರೂ ಸಮಸ್ಯೆಗಳಾಗುತ್ತಾ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ಕೇಳಬೇಕು. ಅಂದರೆ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಅನಾವಶ್ಯಕ ಖರ್ಚು ಅವೆಲ್ಲ ವಾರದ ಮೊದಲು 3 ದಿನ ಅಷ್ಟೇ. ಇನ್ನು ವಾರದ ಕೊನೆ 4 ದಿನ ವಿವಾಹ ಭಾಗ್ಯ, ಪ್ರಮೋಷನ್, ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ಅಂದಾಗ ನೀರು, ಪೆಟ್ರೋಲು, ಡೀಸೆಲ್ಲು, ಆಯಿಲ್ ವ್ಯಾಪಾರಗಳು, ಒಡವೆಗಳ ವ್ಯಾಪಾರ, ಇದರೆಲ್ಲ ಲಾಭ ಆಗುತ್ತೆ. ನಿಮ್ಮ ಆದಾಯದಲ್ಲೂ ಕೂಡ ಏರಿಕೆ ಕಾಣ್ತಾ ಹೋಗ್ತೀರಿ. ಕುಂಭರಾಶಿ ಜಾತಕರು ವಾರದ ಕೊನೆ 4 ದಿನ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ನೀವೀಗ ಮಾಡ್ಕೋಬೇಕು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂದಾಗ? ಓಂ ರುದ್ರಾಯ ನಮಃ ಮಂತ್ರ ಜಪ ಮಾಡಿ, ರುದ್ರಾಭಿಷೇಕವನ್ನ ಮಾಡಿಸಿ. ಯಾರು ಕಸ ಗುಡಿಸ್ತಾರೋ ಅಥವಾ ನಿಮ್ಮ ಮನೇಲಿ ಕೆಲಸ ಮಾಡ್ತಾರೋ, ಪಾತ್ರೆ ತೊಳಿತಾರೋ ಅಂತಹ ಮನೆ ಕೆಲಸದವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕುಂಭರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು 11 ರಾಶಿನೂ ಆಯಿತು. ಕೊನೇ ರಾಶಿ ಮೋಕ್ಷ ರಾಶಿ ಅಂತ ಕರಿತೀವಿ. ಮೀನರಾಶಿ. 2 ಮೀನುಗಳು. ಒಂದು ಮೀನನ್ನ ಇನ್ನೊಂದು ಮೀನು ತಿನ್ನಕ್ಕೆ ಟ್ರೈ ಮಾಡ್ತಾ ಇರುವಂಥ ರಾಶಿ. ದ್ವಿಸ್ವಭಾವ ರಾಶಿ. ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಹಾಗಾದರೆ ಮೀನರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನೀಗ ತಿಳಿಸ್ತೀನಿ. ಮೀನರಾಶಿಗೆ ಈಗ ಗುರುಬಲ ಇಲ್ಲ, ಜನ್ಮ ರಾಶಿಯಲ್ಲಿ ಶನಿ, ನಿಮ್ಮ ರಾಶ್ಯಾಧಿಪತಿ ಗುರು ವಕ್ರಿ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶಿವನ ತಲೆ ಮೇಲೆ ಯಾರಿದ್ದಾರೆ? ಗಂಗೆ. ಗಂಗಾ ಜಲದಿಂದ ಫಸ್ಟೇ ಪರಿಹಾರ. ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಬೇಕು ಮೀನರಾಶಿ ಜಾತಕರು. ವ್ಯಯಭಾವದಲ್ಲಿ ರಾಹು, ವೃತ್ತಿ ವಿಚಾರದಲ್ಲಿ ಭಯ ಉಂಟಾಗುವಂಥದ್ದು. ಬುಧ 9ನೇ ಮನೆ, ಸಪ್ತಮಾಧಿಪತಿ ಭಾಗ್ಯ ಭಾವದಲ್ಲಿ. ಗೋಚಾರದಲ್ಲಿ ಬುಧ 9ನೇ ಮನೆ, ಅದು ಶತ್ರುವಿನ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ತುಂಬಾ ಫೇಸ್ ಮಾಡಬೇಕಾಗತ್ತೆ. ಕೊನೆಗೆ ಒಳ್ಳೇದಾದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀರಿ. ಮಕ್ಕಳ ವಿಚಾರದಲ್ಲಿ ಬಹಳ ಎಚ್ಚರ. ದಶಮ ಭಾವದಲ್ಲಿ ಸೂರ್ಯ, ಕುಜ, ಶುಕ್ರ ಸಂಚಾರ ಆಗ್ತಾ ಇದ್ದಾರೆ. ಫೇಮಸ್ ಆಗಬೇಕು ಅಂದಾಗ ಎಫರ್ಟ್ ಜಾಸ್ತಿ ಹಾಕಬೇಕು. ತುಂಬಾ ಎಫರ್ಟ್ ಹಾಕಿ ತಾನು ಮಾಡ್ತಿರುವಂಥ ಕೆಲಸವನ್ನು ನೀವು ಇಷ್ಟಪಟ್ಟಾಗ, ಅದರ ಬಗ್ಗೆ ಕಾನ್ಸಂಟ್ರೇಷನ್ ಆಗಿ ಕೆಲಸ ನೀವು ಮಾಡಿದಾಗ ಖಂಡಿತವಾಗ್ಲೂ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಒಳ್ಳೇದಾಗ್ಬಿಡುತ್ತೆ.
ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ರು. ಹಾಗೆ ನೀವು ಯಾವುದೇ ಕೆಲಸ ಆಗಲಿ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಇಷ್ಟಪಟ್ಟು ಫೋರ್ಸಬಲಿ ಕೆಲಸ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ಸಂತೃಪ್ತಿಯಾಗುವಂತಹ ವೃತ್ತಿಯನ್ನು ಮಾಡಿದಾಗ ನಿಮಗೆ ಅಭಿವೃದ್ಧಿಯನ್ನು ಹೊಂದಿ ಗೌರವವನ್ನು ಕೂಡ ಪಡೆಯುವ ಸಾಧ್ಯತೆಗಳಿದೆ. ಹಾಗಾದರೆ ಮೀನರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಟೈಮ್ ಚೆನ್ನಾಗಿದೆ, ಎಷ್ಟು ದಿನ ನಿಮಗೆ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆತಂಕ. 5 ದಿನ ಟೈಮ್ ಚೆನ್ನಾಗಿಲ್ಲ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂಥ ಪ್ರೀತಿಯನ್ನು ನಾಶ ಮಾಡಿಬಿಡುತ್ತೆ. ಬೇಡ. ಕಲಹಗಳು ಮಾಡ್ಕೋಬೇಡಿ. ಸಾರ್ವಜನಿಕರಿಂದ ಅಪಮಾನಗಳಾಗ್ಬೋದು, ಎಚ್ಚರ. ವಿವಾದಗಳಾಗ್ಬೋದು, ಎಚ್ಚರ. 5 ದಿನ ಎಚ್ಚರವಾಗಿರಿ. ಶನಿವಾರ ಭಾನುವಾರ ಟೈಮ್ ಚೆನ್ನಾಗಾಗತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಕಾಣ್ತೀರಾ, ಆನಂದವನ್ನು ಕಾಣ್ತೀರಿ. ಎಲ್ಲೋದ್ರೂ ಗೌರವ ಸಿಗುತ್ತೆ. ಅಥವಾ ರಾಜಕಾರಣದಲ್ಲಿರ್ಬೋದು ಅಥವಾ ವೃತ್ತಿನಲ್ಲಿರ್ಬೋದು ಅಧಿಕಾರವನ್ನು ಪಡಿತೀರಿ. ತಾವು ಮಾಡ್ತಿರುವಂಥ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಇದೆಲ್ಲ ಅನುಕೂಲ ವಾರದ ಕೊನೆ 2 ದಿನ ಮೀನರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೀಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗಲಿ. ಇದನ್ನು ವರ್ಷದ ಕೊನೆ ಭಾಗದಲ್ಲಿ ನಾವು ಆಗಲೇ ಬರ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಮಂಗಳ ಆಗಲಿ, ಶುಭ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಆ ಭಗವಂತ ಸರ್ವಶಕ್ತಿವಂತ ಮತ್ತು ಸೃಷ್ಟಿ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಫೇಸ್ಬುಕ್ಕಲ್ಲಿ ಇರ್ತೀರಾ, ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಾ, ಎಲ್ಲೆಲ್ಲಿದೆಯೋ ಅಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.